ಅವರು ನೋಡೋದೇ ಒಂದು ಭಾಗ್ಯ. ಸೆಟ್ಟಿಗೆ ಬಂದರೆ ಏನೋ ಪ್ರೀತಿ. ಆಮೇಲೆ ಕಲಾವಿದರುಗಳು ಮೀಟಿಂಗೇ ಎಕ್ಸ್ಟ್ರಾರ್ಡನರಿ. ರವಿಚಂದ್ರನ್ ಸೆಟ್ಟಿಗೆ ಬಂದರೆ ಒಂಥರ ಅವರು ರವಿ ಸಾರು ಏನು ಒಂಥರ ಸ್ಪೆಷಲ್. ಅವರು ಒಂಥರ ಬರೋರು ಸೆಟ್ಗೆ. ಅವರು ತುಂಬ ಅದನ್ನೆಲ್ಲ ಕಣ್ಣಿನ ನೋಡಿ ಏನೇ ನಾಯಕ ನಟರಂದ್ರೆ ಹಿಂಗಿರ್ಬೇಕು, ಏನೇ ಆ ಸ್ಟೈಲು, ಏನೇ ಇದು ಅಂಬರೀಷ್ ಆಗಲಿ, ವಿಷ್ಣು ಸರ್ ಆಗಲಿ, ಶಂಕರ್ನಾಗ್ ಸಾರು, ಏನು ಶಂಕರ್ನಾಗ್ ಸಾರ್ ಅಯ್ಯೋಯಪ್ಪ ಸ್ವಾಮಿ, ಅಷ್ಟು ಖುಷಿ ಆಗೋದು ನೋಡ್ತಿದ್ರೆ. ಅಷ್ಟೆಂಟು ಎನರ್ಜಿ, ಅಯ್ಯೋ ಸರ್ ಏನು ಸ್ಫೂರ್ತಿ. ಆಮೇಲೆ ಏನು ಅಂದರೆ ಹೊಂದಾಣಿಕೆ ಸರ್, ಮೇಯ್ನು ಹೊಂದಾಣಿಕೆ. ಅಂಬರೀಷಣ್ಣ ಯಾವುದೋ ಒಂದು ಪಿಕ್ಚರ್ ಆ್ಯಕ್ಟ್ ಮಾಡ್ತೈತೆ, ಈ ಪಾತ್ರಕ್ಕೆ ಏನಾದರೂ ಇದೆ, ಶಂಕರ್ನಾಗ್ ಕರಿ ಕತೆ ಕೇಳ್ತಿರ್ಲಿಲ್ಲ ಮತ್ತೆ ಶಂಕರ್ನಾಗ್ ಸಾರು. ಹೌದಾ ನಾನು ಮಾಡಬೇಕಾ, ಅಯ್ಯೋ ನನ್ನ ನೆನ್ಸ್ಕೊಂಡಿದ್ರೆ ಓಡ್ಬಿಡೋರು ಆಕ್ಟ್ ಮಾಡಕ್ಕೆ. ಆ ಥರ ಅಂಬರೀಷಣ್ಣನ ಕೇಳಿದ್ರೆ ಈ ಥರ ಒಂದು ಪಿಕ್ಚರ್ ಮಾಡ್ಬೇಕು ಸರ್, ಹಿಂಗಿದೆ ಸರ್, ನೀವು ಒಂದು ಸ್ವಲ್ಪ ಹೌದಾ ಯಾವ ಬರ್ಬೇಕು ಕೇಳಿ, ನಡೀರಿ ಬರ್ತೀನಿ ಅಷ್ಟೇ. ಸರ್ ಎಷ್ಟು ಕೊಡ್ತೀರಾ, ಎಲ್ಲಿ ಮಾಡಬೇಕು, ಏನು ಕತೆ, ನನ್ನ ಪಾತ್ರ ಎಷ್ಟೊತ್ತು ಕಾಣಿಸ್ತೀನಿ. ಪ್ರಭಾಕರ್ ಸಾರು ಏನು ಅವರು ಹಂಗೇನು ಸೇಮ್ ಕ್ಯಾರೆಕ್ಟ್ರು. ಹೌದಾ ನಾನು ಮಾಡಬೇಕಾ, ನಾನು ಮಾಡೋದು ಚೆನ್ನಾಗಿರ್ತದ್ದು, ನಡೀರಿ ಯಾವ ಬರ್ಬೇಕು ಹೇಳಿ. ಈ ಥರ ನೋಡಿದ್ದೀನಿ ಸರ್ ನಾನು. ಯಾರೇ ಆಗಿರಲಿ ಕಲಾವಿದರುಗಳು ಆ ಥರ ಸರ್. ನೀವು ಅದಕ್ಕೆ ನೋಡಿ ಆ ಅವ್ರ ಪಿಕ್ಚರ್ಗಳೆಲ್ಲ ಎಲ್ಲ ಕಲಾವಿದರುಗಳು ಇಡ್ತಾರೆ. ಹೌದು, ಕರೆಕ್ಟು. ಎಲ್ಲರೂ ಒಂದು ಚಿಕ್ಕ ಪಾತ್ರ ಆದರೂ ಬಂದು ಮಾಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಸಪೋರ್ಟಿವ್. ಮತ್ತೆ